ನಮಸ್ಕಾರ. ಇದು ಮಾವಿನ ಹಣ್ಣಿನ ಸೀಸನ್ನು. ಈಗಂತೂ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಥರದ ಬೇರೆ ಬೇರೆ ಜಾತಿಯ ಮಾವಿನ ಹಣ್ಣು ಬೇಕಾದಷ್ಟು ಸಿಗತ್ತೆ. ನಾವಿವತ್ತು ಮಾವಿನ ಹಣ್ಣಿನ ಒಂದು ಸ್ಪೆಷಲ್ ರೆಸಿಪಿ, ಮಾವಿನ ಹಣ್ಣಿನ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮನೆಯಲ್ಲಿ ಸುಮಾರು ಮಾವಿನ ಹಣ್ಣಿರುತ್ತೆ. ಕೆಲವೊಂದು ಹಣ್ಣುಗಳು ಸಪ್ಪೆ ಆಗಿರುತ್ತೆ, ಕೆಲವೊಂದು ಹಣ್ಣು ಸ್ವಲ್ಪ ಹುಳಿ ಸಿಹಿ ಇರುತ್ತೆ. ಜ್ಯೂಸು, ಮಿಲ್ಕ್ ಶೇಕು ಎಲ್ಲ ಮಾಡಿ ಮುಗಿದ ಮೇಲೆ ಏನಾದರೂ ಸ್ಪೆಷಲ್ ಮಾಡಬೇಕು ಅನಿಸಿದರೆ ಇದನ್ನು ಮಾಡಿ. ನಾನಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಹೋಳುಗಳಾಗಿ ಹೆಚ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣು ಎಷ್ಟು ಸಿಹಿ ಇದೆ ಸಪ್ಪೆ ಅನ್ನೋದ್ರ ಮೇಲೆ ಸಕ್ಕರೆ ಪ್ರಮಾಣ ವ್ಯತ್ಯಾಸ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅಗತ್ಯಕ್ಕೆ ತಕ್ಕನಾದ ಹಾಗೆ ಹಾಲನ್ನು ನಾವು ಹಾಕ್ಕೋಬೋದು. ಆನಂತರ ಮಿಕ್ಸಿ ಮಾಡಿ ಮಾವಿನ ಹಣ್ಣನ್ನು ನುಣ್ಣಗೆ ರುಬ್ಕೋಬೇಕು. ಬೇಕಾದರೆ ಸ್ವಲ್ಪ ಹಾಲು ಅಥವಾ ನೀರನ್ನು ಕೂಡ ಬೆರೆಸ್ಕೋಬೋದು. ಅನಂತರದಲ್ಲಿ ನಾನೊಂದು ಬೌಲಲ್ಲಿ ಕಾರ್ನ್ಫ್ಲೋರ್, ಜೋಳದ ಹಿಟ್ಟು ಹಾಗೆ ಕಸ್ಟರ್ಡ್ ಪೌಡರ್ ಇದೆರಡನ್ನು ಹಾಲು ಅಥವಾ ನೀರಿನಲ್ಲಿ ನಾವು ಮಿಕ್ಸ್ ಮಾಡ್ಕೋಬೋದು. ಕೇವಲ ಕಾರ್ನ್ಫ್ಲೋರ್ ಇದ್ದರೆ ಸಾಕಾಗುತ್ತೆ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಹಾಕಿದರೂ ಸಾಕಾಗುತ್ತೆ. ಈಗ ಮಾವಿನ ಹಣ್ಣಿನ ಮಿಕ್ಸಿ ಮಾಡಿಟ್ಕೊಂಡಿದ್ದ ಮಿಶ್ರಣವನ್ನು ಒಲೆ ಮೇಲಿಟ್ಟು ಬಿಸಿ ಮಾಡ್ಕೋಬೇಕು. ತುಂಬ ಸಣ್ಣ ಫ್ಲೇಮ್ನಲ್ಲಿ ಇಡೋದು ಬೇಡ, ದೊಡ್ಡ ಉರಿಯಲ್ಲೇ ಇಟ್ಟು, ಇಲ್ಲಿ ಕಾಣ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ, ಆ ಥರ ಕುದಿ ಬರಲಿಕ್ಕೆ ಪ್ರಾರಂಭ ಆದ ನಂತರ ನಾವು ಕಾರ್ನ್ಫ್ಲೋರ್ ಅಥವಾ ಕಸ್ಟರ್ಡ್ ಪೌಡರ್ನ ಮಿಶ್ರಣವನ್ನು ಇದ್ರ ಜೊತೆ ಸೇರಿಸ್ಕೋಬೇಕು. ಈ ಸಮಯದಲ್ಲಿ ಉರಿಯನ್ನು ತುಂಬ ಸಣ್ಣದಾಗಿ ಇಟ್ಕೋಬೇಕು. ಹಾಗೆ ಸತತವಾಗಿ ಕೈಯಾಡ್ತಾನೆ ಇರಬೇಕು. ಈ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಮಿಶ್ರಣ ಒಂದು ಹದಕ್ಕೆ ಗಟ್ಟಿಯಾದ ನಂತರ ನಾವು ಸ್ಟವನ್ನು ಆಫ್ ಮಾಡ್ಕೋಬೋದು. ಆನಂತರ ಅಲ್ಲೇ ತಣಿಲಿಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಆ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಆನಂತರ ಸರಿಯಾಗಿ ಅದನ್ನು ಮುಚ್ಚಿ 1-2 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಡಬೇಕು. ಫ್ರೀಝರ್ನಲ್ಲಿ ಇಡದೆ ಹಾಗೆ ಕೂಡ ಇದನ್ನ ಮಾಡ್ಬೋದು, ಆದರೆ ಸ್ವಲ್ಪ ತಣ್ಣಗಾದರೆ ತಿನ್ನಲಿಕ್ಕೆ ರುಚಿ ಚೆನ್ನಾಗಿರುತ್ತೆ. ಈಗ 2 ಗಂಟೆಗಳ ನಂತರ ನಾನು ಅದನ್ನ ತೆಗೆದು ಬೌಲ್ನಿಂದ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ, ಬೌಲ್ನ ಆಕಾರದಲ್ಲೇ ಮಾವಿನ ಹಣ್ಣಿನ ಪುಡ್ಡಿಂಗ್ ರೆಡಿಯಾಗಿದೆ. ಇನ್ನು ನಮಗೆ ಇದನ್ನ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು. ಈಗ ತುಂಬ ಸ್ಮೂತ್ ಆದ ಹುಳಿ ಸಿಹಿ ಮಿಶ್ರಿತವಾದ ರುಚಿಯಾದ ಮಾವಿನ ಹಣ್ಣಿನ ಪುಡ್ಡಿಂಗ್ ಸವಿಯಲು ಸಿದ್ಧವಾಗಿದೆ.